ಅಡ್ಡ ಮತದಾನ ಆರೋಪ ಚನ್ನಕೇಶವ ಸನ್ನಿಧಿಯಲ್ಲಿ ಆಣೆ ಮಾಡಿದ ಶಾಸಕ ಎಚ್.ಕೆ. ಸುರೇಶ್. ಅಡ್ಡ ಮತದಾನ ಆರೋಪಗಳಿಗೆ ಸಂಬಂಧಿಸಿದಂತೆ ಶಾಸಕ ಎಚ್.ಕೆ. ಸುರೇಶ್ ಅವರು ಮಂಗಳವಾರ ತಮ್ಮ ನಿವಾಸದಿಂದ ಬರಿಗಾಲಿನಲ್ಲಿ ನಡೆದುಕೊಂಡು ಬಂದು ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಬಳಿಕ ದೇವಾಲಯದ ಬಲಿಪೀಠದ ಬಳಿ ಆಣೆ ಮಾಡಿ, ನಾನು ಯಾವುದೇ ರೀತಿಯ ಪಕ್ಷದ್ರೋಹ ಮಾಡಿಲ್ಲ, ಪಕ್ಷದ ವರಿಷ್ಠರು ನೀಡಿದ ಸೂಚನೆಯಂತೆ ಮತದಾನ ಮಾಡಿದ್ದೇನೆ. ಶ್ರೀ ಚನ್ನಕೇಶವ ಸ್ವಾಮಿ ನನ್ನ ತಾಯಿ ಹಾಗೂ ಬೇಲೂರು ತಾಲೂಕಿನ ಸಮಸ್ತ ಮತದಾರರನ್ನ ಸಾಕ್ಷಿಯಾಗಿ ಹೇಳುತ್ತಿದ್ದೇನೆ ಎಂದು ಘೋಷಿಸಿದರು. ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಚನ್ನಕೇಶವ ಸ್ವಾಮಿಯ ಪಾದಕ್ಕೆ ನಮಸ್ಕರಿಸುತ್ತಾ, ಚನ್ನಕೇಶವ ಸ್ವಾಮಿ ಸೌಮ್ಯನಾಯಕಿ ರಂಗನಾಯಕಿಯ ದರ್ಶನವನ್ನು ಮಾಡಿ ಬಹುಶಃ ನನಗೆ ಪೂರ್ವಜನ್ಮದ ಪುಣ್ಯ, ಭಗವಂತನ ಬಲಭಾಗದಲ್ಲಿ ನಾನು ವಾಸ ಮಾಡಲಿಕ್ಕೆ ಅವಕಾಶವನ್ನು ಪರಮಾತ್ಮ ಮಾಡಿಕೊಟ್ಟಿದ್ದೇನೆ. ಈ ಕ್ಷೇತ್ರದ ಸೇವೆಯನ್ನು ಮಾಡಲಿಕ್ಕೂ ಸಹ ಅವಕಾಶವನ್ನು ಮಾಡಿಕೊಟ್ಟಿದ್ದೇನೆ. ಇಷ್ಟೆಲ್ಲ ಯಾವುದೇ ಕರೆ ಇಲ್ಲದಲ್ಲೇ ಧರ್ಮಸ್ಥಳಕ್ಕೆ ಹೋಗಬೇಕು, ಸತ್ಯವನ್ನು ಮಾಡಬೇಕು, ಚನ್ನಕೇಶವ ಸ್ವಾಮಿಯ ಕರಿಕಲ್ಲ ಮೇಲೆ ಪ್ರಮಾಣವನ್ನು ಮಾಡಿ ಹೋಗೋಣ ಅಂತಕ್ಕಂಥ ನಮ್ಮ ಕ್ಷೇತ್ರದ ಎಲ್ಲ, ವಿಶೇಷವಾಗಿ ನನ್ನ ಆತ್ಮೀಯ ಸಹೋದರರಿಗೆ ಸಹೋದರಿಯರಿಗೆ ಅಭಿನಂದನೆಯನ್ನು ಈ ಸಂದರ್ಭ ಸಲ್ಲಿಸ್ತೀನಿ. ಇದು ವಿಶ್ವವಿಖ್ಯಾತ ಆಗಿರುವಂಥ ದೇವಸ್ಥಾನ. ಇಲ್ಲಿ ಈ ಕರಿಕಲ್ಲೇ ಸಾಕ್ಷಿ. ನಾನು ನನ್ನ ಇದರಲ್ಲಿ ಬಲಿಕಲ್ಲು ಅಡ್ಡ ಮತದಾನವನ್ನು ಮಾಡಿಲ್ಲ, ಅಡ್ಡ ಮತದಾನವನ್ನು ಮಾಡಿಲ್ಲ, ಅಡ್ಡ ಮತದಾನವನ್ನು ಮಾಡಿಲ್ಲ, ಪಕ್ಷದ್ರೋಹ ಮಾಡಿಲ್ಲ, ಪಕ್ಷದ್ರೋಹ ಮಾಡಿಲ್ಲ, ಪಕ್ಷದ್ರೋಹ ಮಾಡಿಲ್ಲ. ಈ ಕ್ಷೇತ್ರಕ್ಕೆ ಇದು ಒಂದು ದೊಡ್ಡ ಷಡ್ಯಂತ್ರ. ಈ ಕ್ಷೇತ್ರಕ್ಕೆ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನನ್ನ ಚುನಾವಣೆಯ ಸಂದರ್ಭದಲ್ಲಿ ಪ್ರಚಾರವನ್ನು ಮಾಡಿದರೆ, ಅವರಿಗೆ ಅನ್ಯಾಯವನ್ನು ಮಾಡಿದರೆ ಆ ಭಗವಂತನೂ ನಮ್ಮನ್ನು ಕ್ಷಮಿಸಲ್ಲ. ಆ ಪಕ್ಷದಲ್ಲಿ ಇದ್ದು ನಾನು ಪ್ರಾಮಾಣಿಕವಾಗಿ ನಮ್ಮ ಪ್ರತಿಪಕ್ಷದ ನಾಯಕರು ಸೂಚಿಸಿದಂಗೆ ನಾನು ಮತವನ್ನು ಚಲಾವಣೆ ಮಾಡಿದ್ದೀನಿ. ಯಾವುದೇ ಅಡ್ಡ ಮತದಾನವನ್ನು ಮಾಡಿಲ್ಲ. ಆ ಪರಮಾತ್ಮನೇ ಸಾಕ್ಷಿ ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳ್ತಾ, ಬಹುಶಃ ನನಗೆ ಯಾರೂ ಸಹ ಭಗವಂತ ಸಮೃದ್ಧಿಯಾಗಿಟ್ಟಿದ್ದಾನೆ. ಯಾರು ಕೊಂಡ್ಕೊಳಕ್ಕಾಗ್ತಕ್ಕಂಥದ್ದಲ್ಲ. ಕೊಂಡ್ಕೊಳೋದು ಒಂದೇ ಒಂದರಲ್ಲಿ, ಪ್ರೀತಿನಲ್ಲಿ. ಅದು ಯಾವ ಪ್ರೀತಿನಲ್ಲಿ ಅಂದರೆ, ಇಲ್ಲಿ ಸೇರಿರ್ತಕ್ಕಂಥ ಬಹುಶಃ ಈ ಭಾಗದಲ್ಲಿ ಮಾತ್ರ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಹ ಅಲ್ಲಿ ಮೂಡಿಗೆರೆ ಹತ್ರ ಇದ್ದಾರೆ. ಅವ್ರು ಮಾತ್ರ ನನ್ನನ್ನು ಕೊಂಡ್ಕೊಳಕ್ಕೆ ಸಾಧ್ಯನ ಹೊರತು ಹಣದಿಂದ ಆಗಲಿ ಇನ್ನೊಂದಿಂದ ಆಗಲಿ ದೌರ್ಜನ್ಯ ಕೊಂಡ್ಕೊಳಕ್ಕಾಗಲ್ಲ ಅಂತಕ್ಕಂಥದ್ದನ್ನು ಈ ಭಗವಂತನ ಮೇಲೆ, ಚನ್ನಕೇಶವನ ಬಲಿಗಲ್ಲಿನ ಸಾಕ್ಷಿಯಾಗಿ ನಾನು ಅಡ್ಡ ಮತದಾನ ಪ್ರಮಾಣ ಮಾಡಿ ನಾನು ಈ ಕ್ಷೇತ್ರದ ಜನತೆಗೆ ಏನು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸವನ್ನು ಇಟ್ಟಿದ್ದಾರೆ, ಯಾರೊಬ್ಬರು ಬಾಯಿನಲ್ಲೂ ಸಹ ಮಾಡಿಲ್ಲ 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 ಅಂತಕ್ಕಂಥದ್ದು ಅದಕ್ಕೆ ಸಾಕ್ಷಿಯಾಗಿ ನಾನು ಪ್ರಮಾಣವನ್ನು ಮಾಡಿ ಹೇಳ್ತಾ ಇದ್ದೀನಿ. ನಾನು ಅಡ್ಡ ಮತದಾನ ಮಾಡಿಲ್ಲ, ಇದಕ್ಕೆ ಭಗವಂತನೇ ಸಾಕ್ಷಿ ಅಂತಕ್ಕಂಥದ್ದನ್ನು ಈ ಮೂಲಕ ತಮಗೆ ತಿಳಿಸ್ಲಿಕ್ಕೆ, ಈ ರಾಜ್ಯಕ್ಕೆ, ದೇಶಕ್ಕೆ, ಯಾಕೆ ಅಂತ ಅಂದರೆ ಇದು ರಾಜಕೀಯವಾಗಿ ಒಂದು, ಇನ್ನೊಂದು ನನ್ನ ಏನು ಆತ್ಮೀಯತೆ ಇರತಕ್ಕಂಥ ಎಲ್ಲ ನನ್ನ ಕ್ಷೇತ್ರದ ಮತದಾರರಿಗೆ ಒಂದು ಸಂದೇಶ ಹೋಗುತ್ತೆ. ಪ್ರಾಮಾಣಿಕತೆಯಿಂದ ಇರೋದ್ರಿಂದ ಬಲಿಕಲ್ ಮೇಲೆ ಸತ್ಯ ಆಯಿತು, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮೇಲೆ ಸತ್ಯ ಆಯಿತು ಅಂತಕ್ಕಂಥದ್ದನ್ನು ನಾನು ಪ್ರಾರ್ಥನೆ ಮಾಡಿ ಬಂದಿದ್ದೀನಿ ಅಂತಕ್ಕಂಥದ್ದು ಹೇಳಲ್ಲ. ಪರಮಾಂದೆ ನಾನು ಅಡ್ಡ ಮತದಾನವನ್ನ ಮಾಡಿಲ್ಲ ಅಂತಕ್ಕಂಥ ಸ್ಪಷ್ಟತೆಯನ್ನ ಕೊಡ್ತಾ ಇರೋದ್ರಿಂದ ನನಗೆ ಇನ್ನೊಂದಿಷ್ಟು ಶಕ್ತಿ. ಯಾವ ರೀತಿ ಶಕ್ತಿ ಆಯಿತು ಅಂದರೆ, 100 ಇದ್ದಿದ್ದು 1000 ಶಕ್ತಿಯನ್ನು ಕೊಟ್ಟಂಗಾಯ್ತು. ಇದಕ್ಕೆ ಸಾಕ್ಷಿ ನಮ್ಮೆಲ್ಲ ಮುಖಂಡರುಗಳು. ಇನ್ನು ಈ ವೇಳೆ ತಮ್ಮ ಹೇಳಿಕೆಗೆ ಮತ್ತಷ್ಟು ದೃಢತೆ ನೀಡುವ ಉದ್ದೇಶದಿಂದ ಸಾವಿರಾರು ಬೆಂಬಲಿಗರೊಂದಿಗೆ ಧರ್ಮಸ್ಥಳಕ್ಕೆ ತೆರಳಿ ಅಲ್ಲಿಯೂ ಆಣೆ ಮಾಡುವುದಾಗಿ ತಿಳಿಸಿದರು. ಶಾಸಕ ಸುರೇಶ್ ಅವರೊಂದಿಗೆ ಈ ಪಕ್ಷದ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಪಕ್ಷದಿಂದ ನನಗೆ ಬಂದಿಲ್ಲ, ನಾನೇ ಆ ತಿಳಿದ ತಕ್ಷಣ ರಾಜ್ಯಾಧ್ಯಕ್ಷರಿಗೆ, ಪ್ರತಿಪಕ್ಷದ ನಾಯಕಿ, ರಾಷ್ಟ್ರೀಯ ಅಧ್ಯಕ್ಷರಿಗೆ, ನಮ್ಮ ಇನ್ಚಾರ್ಜ್ ಆದಂಥ ರಾಧಾಮೋಹನ್ ದಾಸ್ ಜಿ ಅವ್ರಿಗೆ, ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಜಿ ಅವ್ರಿಗೆ ಈ ರೀತಿ ಒಬ್ಬ ಪ್ರಾಮಾಣಿಕನ ಮೇಲೆ ಆರೋಪವನ್ನು ಹೊರಿಸ್ತಾ ಇದ್ದಾರೆ. ಇದನ್ನ ತನಿಖೆಯನ್ನ ಮಾಡಬೇಕು, ತಪ್ಪಿಸೋಸ್ತಿಗೆ ಶಿಕ್ಷೆಯನ್ನು ಕೊಡಬೇಕು. ಒಬ್ಬ ಪ್ರಾಮಾಣಿಕನ ಇವನು ಈ ತರ ಮಾಡಿಲ್ಲ ಅಂತಕ್ಕಂಥದ್ದಕ್ಕೆ ಮಾಹಿತಿಯನ್ನು ಕೊಡಬೇಕು ಅಂತ ನಾನು ಅವರಿಗೆ ಗೊತ್ತಿದೆ. ಭಗವಂತನೇ ಅದನ್ನೆಲ್ಲ ನೋಡ್ತಾನೆ, ಯಾರು ನೋಡ್ತಾನೆ, ನೋಡ್ಕೊತಾನೆ. ಅಡ್ಡ ಮತದಾನ ಆರೋಪದ ಹಿನ್ನೆಲೆಯಲ್ಲಿ ಶಾಸಕ ಸುರೇಶ್ ಅವರ ಈ ಕ್ರಮ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ.